ಮಾಡ್ತಿದ್ಯಮ್ಮ? ಅನ್ನ ಇತ್ತಲ್ವಾ, ಅನ್ನ ಸಾಂಬಾರು ತಿಂದು ಬೇಜಾರು ಅಂದಲ್ವಾ, ಅದಕ್ಕೆ ಅನ್ನ ಇತ್ತಲ್ವಾ, ಅನ್ನ ವೇಸ್ಟ್ ಆಗೋದೇನಕ್ಕೆ ಅಂದ್ಬಿಟ್ಟು ಒಗ್ಗರಣೆ ಮಾಡ್ಕೊಡ್ಲಾ. ಒಗ್ಗರಣೆನ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬಾ. ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದು 2 ಈರುಳ್ಳಿ, ಮತ್ತು 4 ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಕಡಲೆಬೇಳೆ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಳ್ಳೋಕ್ಕೆ. ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಬ್ರೌನ್ ಕಲರ್ ಬರ್ತಲ್ವ ಕಡಲೆಬೇಳೆ. ಇವಾಗ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಸಿಡಿಯುತ್ತೆ ಪಟ ಅಂತ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ 2 ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಬೇಯುತ್ತೆ ಅಂತ ಹಾಕೊಳ್ಳೋದು ಉಪ್ಪು. ಟೊಮೊಟೊ ಹಾಕಿದ ತಕ್ಷಣ ಆಯಿತಾ. ಇದಕ್ಕೆ ನಿಂಬೆಹಣ್ಣು ಬೇಕಾದರೂ ಹಾಕ್ಕೋಬೋದು, ಅರಿಶಿನ ಪುಡಿ ಬೇಕಾದರೂ ಹಾಕ್ಕೋಬೋದು, ಚಿತ್ರಾನ್ನ ಥರ ಮಾಡ್ಕೋಬೋದು. ಆದರೆ ನಿಂಬೆಹಣ್ಣು ಆಗಲಿ, ನಾನು ಅರಿಶಿನ ಪುಡಿ ಆಗಲಿ ಹಾಕಿಲ್ಲ, ವೈಟ್ ಕಲರ್ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ. ಕಡಲೆಬೀಜ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಾ? ನೀನು ಕಡಲೆಬೀಜ ಅಂದರೆ ಇಷ್ಟಪಡಲ್ವಲ್ಲ, ಅದಕ್ಕೆ ಕಡಲೆಬೇಳೆ ಒಂದೇ ಹಾಕಿರೋದು. ಕಡಲೆಬೀಜ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಹಾಕಿರೋದು ಇಲ್ಲಿ ಕಡಲೆಬೇಳೆ ಒಂದೇ ಒಂದು ಹಾಕಿದ್ದೀನಿ ಒಗ್ಗರಣೆಗೆ. ಕೆಲವು ಜನ ಕಡಲೆಬೀಜ ಇಷ್ಟಪಡ್ತಾರೆ, ಚಿತ್ರಾನ್ನ ಥರ ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಅಂತ. ಹಾಗಾಗಿ ನಮ್ಮ ಮನೇಲಿ ಒಬ್ಬರು ಕಡಲೆಬೀಜ ಇಷ್ಟ, ಒಬ್ಬರು ಕಡಲೆಬೀಜ ಇಷ್ಟ ಇಲ್ಲ, ಹಂಗಾಗಿ ಹಾಕಿಲ್ಲ. ಇವತ್ತು ಬರೀ ಕಡಲೆಬೇಳೆ ಹಾಕಿದ್ದೀನಿ. ಇವಾಗ ಫ್ರೈ ಆಗಿದೆ. ಇವಾಗ ಅನ್ನ ಇತ್ತಲ್ಲ, ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಆಯಿತು, ರೆಡಿ ಆಯಿತು. ಅಮ್ಮ, ಈ ಅನ್ನನ ಬಿಸಿ ಅನ್ನದಲ್ಲೇ ಮಾಡಬೇಕಾ ಅಥವಾ ರಾತ್ರಿ ಅನ್ನದಲ್ಲೂ ಮಾಡ್ಬೋದಾ? ಯಾವುದ್ರಲ್ಲಾರು ಮಾಡ್ಬೋದು. ಅನ್ನ ಮಿಕ್ಕಿದೆ ಅಂತ ಅಂದರೆ ರಾತ್ರಿ ಅನ್ನ ಮಿಕ್ಕಿದೆ, ಇಲ್ಲ ಮಧ್ಯಾಹ್ನ ಅನ್ನ ಮಿಕ್ಕಿದೆ ಅಂದರೆ ರಾತ್ರಿ ಹೊತ್ತು ಮಾಡ್ಕೊಂಡು ತಿನ್ಬೋದು. ಇಲ್ಲ ಬೆಳಗ್ಗೆ ರಾತ್ರಿ ಅನ್ನ ಮಿಕ್ಕಿದೆ ಅಂದರೆ ಬೆಳಗ್ಗೆ ಟೈಮ್ ಮಾಡ್ಬೋದು. ಬಿಸಿ ಅನ್ನ ನಾನು ಒಗ್ಗರಣೆನ ತಿನ್ನಬೇಕು ಇಷ್ಟಪಡೋರು ಇದ್ದರೆ ಬಿಸಿ ಅನ್ನ ಮಾಡಿಕೊಂಡು ಒಗ್ಗರಣೆಯನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ, ಒಗ್ಗರಣೆಯನ್ನು ರೆಡಿ ಆಯಿತು. ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾನೆ ನೋಡಿ ನನ್ನ ಮಗ. ಇವಾಗ ಚಿನ್ನಿ ಒಂದು ತುತ್ತು ತಿಂದು ನೋಡು. ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್, ಒಗ್ಗರಣೆಯನ್ನು ನಾನು ಈ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಂತ ನನಗೆ ಹೇಳಿ.